ಟಿ.ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡಲಾಗ್ತಾ ಇದೆ. ಹಂದಿ ಸಾಕಾಣಿಕೆಯಿಂದ ಪೌರ ಕಾರ್ಮಿಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅಕ್ಕಪಕ್ಕದ ನಿವಾಸಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಕೂಡ ಬೀರ್ತಾ ಇರುವಂತದ್ದು. ದಿನನಿತ್ಯ ಹಂದಿ ವಾಸನೆಯಲ್ಲೇ ಬದುಕ್ತಾ ಇರುವಂತ ಪೌರ ಕಾರ್ಮಿಕರು. ಬನ್ನೂರು ಆಶ್ರಯ ಬಡಾವಣೆಯಲ್ಲಿ ಪೌರ ಕಾರ್ಮಿಕರ ಪರದಾಟ ಎದುರಾಗ್ತಾ ಇದೆ. ಎಲ್ಲಾ ತಿಳಿದಿದ್ರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಹಂದಿ ಸಾಕ್ತಾ ಇರುವರ ಮಾಲೀಕರ ಮೇಲೆ ಪೌರ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಹಂದಿ ಸಾಕಾಣಿಕೆಯಿಂದ ಪೌರ ಕಾರ್ಮಿಕ ಎದುರಾಗ್ತಾ ಇದೆ. ಅಕ್ಕಪಕ್ಕದ ನಿವಾಸಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ರು. ದಿನನಿತ್ಯ ಹಂದಿ ವಾಸನೆಯಲ್ಲೇ ಜೀವನವನ್ನ ಕಳೀತಾ ಇದ್ರು ಸಹ ಅಧಿಕಾರಿಗಳು ಗಪ್ಚುಪ್ ಆಗಿದ್ದಾರೆ. ಬನ್ನೂರು ಆಶ್ರಯ ಬಡಾವಣೆಯಲ್ಲಿ ಪೌರ ಕಾರ್ಮಿಕರು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಎಲ್ಲಾ ತಿಳಿದಿದ್ರು ಕಣ್ಮುಚ್ಚಿ ಕುಳಿತಿರುವಂತ ಅಧಿಕಾರಿಗಳ ನಡೆಗೆ ಪೌರ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಹಂದಿ ಸಾಕ್ತಾ ಇರುವವರ ಮಾಲೀಕರ ಮೇಲೂ ಸಹ ಪೌರ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಟಿ.ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿರುವಂತ ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹಂದಿ ಸಾಕಾಣಿಕೆಯಿಂದ ಬನ್ನೂರು ಆಶ್ರಯ ಬಡಾವಣೆಯಲ್ಲಿ ವಾಸವಾಗಿರುವಂತ ಪೌರ ಕಾರ್ಮಿಕರ ಕುಟುಂಬದ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಇನ್ನು ಅಕ್ಕಪಕ್ಕದ ನಿವಾಸಿಗಳ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮ ಬೀರ್ತಾ ಇದೆ. ನಾಗೇಂದ್ರ ಎಂಬ ಪೌರ ಕಾರ್ಮಿಕನ ಮೆದುಳು ಜ್ವರದಿಂದ ಬಳಲ್ತಾ ಇದ್ದಾರೆ. ಇನ್ನು ಹಂದಿ ಸಾಕಾಣಿಕೆ ಪರಿಣಾಮದಿಂದಾಗಿ ಪೌರ ಹಾಗೂ ಆತನ ತಾಯಿ ಸತ್ಯಮ್ಮ ಇಬ್ಬರ ಆರೋಗ್ಯದಲ್ಲೂ ಸಹ ಏರುಪೇರಾಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಸಹ ಸಾರ್ವಜನಿಕ ಸ್ಥಳದಲ್ಲಿ ಹಂದಿ ಸಾಕಾಣಿಕೆ ನಿಷೇಧ ಇದ್ರು ಮಾಲೀಕರು ರಾಜಾರೋಷವಾಗಿ ಹಂದಿ ಸಾಕ್ತಾ ಇದ್ದಾರೆ ಎಂದು ಇದೀಗ ಪೌರ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಂದಿ ಫಾರಂ ನಿಂದ ಬರುವಂತ ಹಂದಿಯ ಮಲಮೂತ್ರ ಮಿಶ್ರಿತ ನೀರನ್ನ ಕಾಲುವೆಗೆ ಹರಿಸ್ತಾ ಇದ್ದಾರೆ. ಅದೇ ನೀರನ್ನ ಕೃಷಿ ಚಟುವಟಿಕೆ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಇಷ್ಟೆಲ್ಲಾ ಸಮಸ್ಯೆ ಬಗ್ಗೆ ತಿಳಿಸಿದ್ರು ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಸ್ಥಳೀಯರು ಮಾಲೀಕರ ವಿರುದ್ಧ ಮತ್ತೆ ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿ.ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹಂದಿ ಫಾರಂ ನಿಂದ ಬನ್ನೂರು ಆಶ್ರಯ ಬಡಾವಣೆಯಲ್ಲಿ ವಾಸವಿರುವಂತ ಪೌರ ಕಾರ್ಮಿಕರ ಕುಟುಂಬದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದರಿಂದ ಹಂದಿ ಫಾರಂ ಅಕ್ಕಪಕ್ಕದ ನಿವಾಸಿಗಳ ಆರೋಗ್ಯದ ಮೇಲೆ ಯಥೇಚ್ಛವಾಗಿ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದರಲ್ಲಿ ನಾಗೇಂದ್ರ ಮತ್ತೆ ಆತನ ತಾಯಿ ಸತ್ಯಮ್ಮ ಅಂತ ಇಬ್ಬರಿಗೂ ಮೆದುಳು ಜ್ವರದಿಂದ ಬಳಲ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇನ್ನ ಹಂದಿ ಫಾರಂ ನಡೆಸ್ತಾ ಇರುವಂತ ಮಾಲೀಕರ ಮೇಲೆ ಇದೀಗ ಅಲ್ಲಿನ ಪೌರ ಕಾರ್ಮಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇಲ್ಲಿ ನೋಡೋದಾದ್ರೆ ಹಂದಿ ಫಾರಂ ನಿಂದ ಬರುವಂತಹ ಹಂದಿಯ ಮಲಮೂತ್ರ ಮಿಶ್ರಿತ ನೀರನ್ನ ಕಾಲುವೆಗೆ ಹರಿಸಲಾಗ್ತಾ ಇದೆ. ಅದೇ ನೀರನ್ನ ಕೃಷಿ ಚಟುವಟಿಕೆಗೆ ಬಳಸಲಾಗ್ತಾ ಇದೆ.
ಇಷ್ಟೆಲ್ಲ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ, ನಿರ್ಲಕ್ಷ್ಯವನ್ನ ತೋರಿಸ್ತಾ ಅಂತ ಹೇಳಿ ಸ್ಥಳೀಯರು ಮಾಲೀಕರ ವಿರುದ್ಧ ಮತ್ತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಂದಿ ಫಾರಂ ನಡೆಸ್ತಾ ಇದ್ದಾರೆ, ಇದರಿಂದ ಅಕ್ಕಪಕ್ಕದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಅಲ್ಲಿರುವಂತ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರು. ಅವರು ಕ್ರಮ ಕೈಗೊಳ್ತಾ ಇಲ್ಲ. ನೀವ್ ಎಷ್ಟೇ ಹೇಳಿದ್ರು ನಾವು ಇಲ್ಲಿ ಹಂದಿ ಸಾಕಾಣಿಕೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಅವರು ಕೂಡ ಪಣ ತೊಟ್ಟಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದೇ ಹೇಗೆ ಜೀವನವನ್ನ ಮಾಡ್ತಾರೆ? ಹಂದಿ ಸಾಕಾಣಿಕೆಯಿಂದ ಅಷ್ಟೊಂದು ಗಬ್ಬು ವಾಸನೆ ಬರ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದ್ರು ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿ ಯಾಕಿದ್ದೀರಿ? ಹಂದಿ ಸಾಕಾಣಿಕೆ ಮಾಡಿ ಅದ್ರ ಜನರು ಇಲ್ಲದೆ ಇರುವಂತ ಒಂದು ಪ್ರದೇಶದಲ್ಲಿ ಮಾಡಿ ನಮಗ್ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾ ಇದ್ರು, ನೀವು ಅದೇ ಒಂದು ಹಂದಿ ಫಾರಂ ನ ಅಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಇದೀಗ ಪೌರ ಕಾರ್ಮಿಕರು ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪೌರ ಕಾರ್ಮಿಕರ ಕುಟುಂಬದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಅಲ್ಲಿನ ಕುಟುಂಬರು ಒಬ್ಬರಾದ್ಮೇಲೆ ಒಬ್ರು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಮೆದುಳು ಜ್ವರದಿಂದ ಬಳಲ್ತಾ ಇದ್ದಾರೆ. ಇನ್ನ ಅದೇ ಒಂದು ಹಂದಿ ಫಾರಂ ನಿಂದ ಬರುವಂತ ಮಲಮೂತ್ರ ವಿಸರ್ಜನೆ ಏನು ಎಲ್ಲ ಎಕ್ಸ್ಟ್ರಾ ಇರುತ್ತೆ, ಅದನ್ನೆಲ್ಲ ಅಲ್ಲಿ ನದಿಯ ಕಾಲುವೆಗೆ ಬಿಡ್ತಾ ಇದ್ದಾರೆ. ಅದೇ ಒಂದು ನೀರಿನ ಕೃಷಿ ಚಟುವಟಿಕೆಗೂ ಸಹ ಬಳಕೆ ಮಾಡ್ಲಾಗ್ತಾ ಇದೆ. ಒಂದ್ರಿಂದ ಒಂದು ಒಂದಷ್ಟು ತೊಂದರೆ ಆಗ್ತಾ ಇದೆ. ಇದರಿಂದ ಮುಂದೆ ಜೀವನಕ್ಕೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ ಇದೀಗ ಪೌರ ಕಾರ್ಮಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪೌರ ಕಾರ್ಮಿಕರು ಬನ್ನೂರು ಆಶ್ರಯ ಬಡಾವಣೆಯಲ್ಲಿರುವಂತ ಪೌರ ಕಾರ್ಮಿಕರ ಪರದಾಟ ಆಗ್ತಾ ಇದೆ. ಎಲ್ಲಾ ತಿಳಿದಿದ್ರು ಕಣ್ಮುಚ್ಚಿ ಅಧಿಕಾರಿಗಳು ಕುಳಿತಿರೋದಕ್ಕೆ ಪೌರ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಅಕ್ಕಪಕ್ಕ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತಂದ್ರೆ ಮಾಲೀಕರ ವಿರುದ್ಧ ಸಹ ತಮ್ಮ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದಷ್ಟು ಬೇಗ ನಮ್ಗೆ ಇದರಿಂದ ಮುಕ್ತಿ ಕೊಡಿ ಅಂತ ಹೇಳಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದಾರೆ. ತುಂಬಾ ಸಮಸ್ಯೆ ಎಲ್ಲ ಹೇಳ್ಬೇಕಂತ ಮಾಡ್ತೀನಿ. ಎಫ್ಎನ್ಒ ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ರು ಪೌರ ಕಾರ್ಮಿಕರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಮಹದೇವ್ ಸ್ವಾಮಿ ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ. ಮಹದೇವ್ ಸ್ವಾಮಿ, ಏನೆಲ್ಲ ತೊಂದರೆ ಆಗ್ತಾ ಇದೆ? ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಬನ್ನೂರಿನಲ್ಲಿ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಮಹದೇವ್ ಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಮಹದೇವ್ ಸ್ವಾಮಿ? ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಾಗಿ?
ಹೌದು ರಾಧಿಕಾ, ಈ ಬನ್ನೂರು ಪುರಸಭೆ ವ್ಯಾಪ್ತಿ ಆಶ್ರಯ ಬಡಾವಣೆಯಲ್ಲಿ ಈಗಾಗ್ಲೇ ಒಂದು ಹಂದಿ ಸಾಗಾಣಿಕೆ ಒಂದು ಫಾರ್ಮ್ ಮಾಡ್ಕೊಂಡು ಹಂದಿ ಸಾಗಾಣಿಕೆ ಮಾಡ್ತಾ ಇದಾರೆ. ಆ ಒಂದು ಪುರಸಭೆ ಪೌರ ಕಾರ್ಮಿಕರು ಏನ್ ಕೆಲಸ ಮಾಡ್ತಾ ಇದಾರೆ, ಆ ಪುರಸಭೆ ಪೌರ ಕಾರ್ಮಿಕರ ನಿವಾಸದ ಪಕ್ಕಕ್ಕೆ ಹೊಂದಿಕೊಂಡಂತೆ ಹಂದಿ ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಈ ಒಂದು ಹಂದಿ ಸಾಕಾಣಿಕೆಯಿಂದ ಅಲ್ಲಿ ಬಹಳಷ್ಟು ಅಲ್ಲಿ ಏನಿದೆ ಅಟ್ಮಾಸ್ಫಿಯರ್, ಅದು ಬಹಳಷ್ಟು ವಾತಾವರಣ ಹದಗೆಟ್ಟಿದೆ. ಅಲ್ಲಿ ತುಂಬಾ ಸ್ಮೆಲ್ಲು, ಆ ವಾಸನೆಯಿಂದ ಅಲ್ಲಿ ಒಂದ್ ಸ್ವಲ್ಪನೂ ಅರ್ಧ ಗಂಟೆನೂ ನಿಲ್ಲೋದಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ದೇನೆ ಅಲ್ಲಿ ಮಲಮೂತ್ರ ಏನಿದೆ, ಹಂದಿ ಮಲಮೂತ್ರದ ನೀರು ಏನಿದೆ ಅದನ್ನ ತೊಳೆದು ಮತ್ತೆ ಅಲ್ಲಿ ಕಾಲುವೆ ಇದೆ, ಕಾಲುವೆಗೆ ಬಿಡ್ತಾ ಇದ್ದಾರೆ. ಆ ಕಾಲುವೆ ನೀರನ್ನೇ ಮತ್ತೆ ಕೃಷಿ ಚಟುವಟಿಕೆಗಳಿಗೆ ಮತ್ತೆ ಇನ್ನಿತರ ಚಟುವಟಿಕೆಗಳಿಗೆ ಬಳಸ್ಕೊತಾ ಇದ್ರೆ. ಈ ಒಂದು ಅನರ್ಮಲ ಏನಿದೆ ಅಂದ್ರೆ ಎಲ್ಲಾ ಕಡೆನೂ ಹರಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಹಂದಿ ಸಾಕಾಣಿಕೆ ಮಾಲೀಕರು ಮಾತ್ರ ಅದ್ರ ಬಗ್ಗೆ, ಅಲ್ಲಿ ಸ್ವಚ್ಛತೆ ಬಗ್ಗೆ ಆಗ್ಲಿ, ಅಲ್ಲಿ ಇರ್ತಕ್ಕಂತ ಒಂದು ವಾತಾವರಣದ ಬಗ್ಗೆ ಆಗ್ಲಿ, ಯಾವುದೇ ರೀತಿಯ ಶುಚಿಗೊಳಿಸೋದಾಗ್ಲಿ, ಮತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ನಮ್ಗೇನು ಬಿಸ್ನೆಸ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಹಂದಿ ಸಾಕಾಣಿಕೆ ಮಾಡ್ಬೇಕು, ಯಾರ್ ಲೈಫ್ ಏನಾದ್ರೆ ಏನು ಅದ್ರ ಬಗ್ಗೆ ಅವ್ರು ಕಾಳಜಿನೇ ವಹಿಸ್ತಲ್ಲ. ಅಷ್ಟೇ ಅಲ್ದೇನೆ ಪೌರ ಕಾರ್ಮಿಕರು ಬೆಳಿಗ್ಗೆಯಿಂದ ಸಂಜೆ ತನಕನೂ ಅಲ್ಲಿ ಪೌರ ಕಾರ್ಮಿಕರು ಅನರ್ಮಲ್ಯ ಜೊತೆ ಕೆಲಸ ಮಾಡ್ಬಿಟ್ಟು ಬಂದು ಮನೇಲಾದ್ರೂ ನೆಮ್ಮದಿಯಾಗಿ ಒಂದ್ ಅರ್ಧ ಗಂಟೆ ನೆಮ್ಮದಿಯಾಗಿ ಮಲ್ಗೋಣ, ಒಳ್ಳೆ ವಾತಾವರಣದಲ್ಲಿ ಮಲ್ಗೋಣ ಅಂತ ಹೇಳಿದ್ರೆ ಇಲ್ಲೂ ಸಹ ಇದೇ ರೀತಿ ಅಲ್ಲಿ ಒಂದ್ ಅರ್ಧ ಗಂಟೆನೂ ಕೂರೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಸ್ಮೆಲ್ ಇಂದ ಅದು ಇದಾಗಿ ಇನ್ಫೆಕ್ಷನ್ ಆಗಿ ಅವ್ರಿಗೆ ತಲೆನೋವು, ಮತ್ತೆ ಇದು ಸತ್ಯಮ್ಮ ಏನಿದ್ದಾರೆ ಅವ್ರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಇವರು ನಾಗೇಂದ್ರ ಏನಿದ್ದಾರೆ ಅವ್ನಿಗೆ ತಲೆನೋವು ಕಾಣಿಸ್ಕೊಂಡು ಬಹಳಷ್ಟು ಕಡೆ ಎಲ್ಲ ಇಲ್ಲಿ ಜಿಲ್ಲೆಯಾದ್ಯಂತ ಆಸ್ಪತ್ರೆಗಳಿಗೆಲ್ಲ ತಿರುಗಿ ಎಲ್ಲಾ ಕಡೆನೂ ತೋರಿಸಿದ್ರು ಆ ತಲೆನೋವು ಮತ್ತೆ ಜ್ವರ ಕಮ್ಮಿ ಆಗ್ದೇನೆ ಬೆಂಗಳೂರು ನಿಮ್ಹಾನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸ್ತಾ ಇರ್ಬೇಕಾದ್ರೆ ಮೆದುಳು ಜ್ವರ ಪತ್ತೆ ಆಗಿದೆ. ಮೆದುಳು ಜ್ವರ ಪತ್ತೆಯಾಗಿ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾನೆ. ಹಲವಾರು ಬಾರಿ ಅಧಿಕಾರಿಗಳಾಗ್ಲಿ, ಸಾರ್ವಜನಿಕರಿಗಾಗ್ಲಿ, ಮತ್ತೆ ಅಲ್ಲಿ ಇರ್ತಕ್ಕಂಥ ಆರೋಗ್ಯಾಧಿಕಾರಿ, ಮುಖ್ಯಾಧಿಕಾರಿ ಎಲ್ರಿಗೂ ಸಹ ಆ ಕುಟುಂಬ ಹೋಗಿ ಸಮಸ್ಯೆ ಬಗ್ಗೆ ವಿವರಿಸಿದೆ. ಆದ್ರೂ ಯಾರು ಸಹ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಅಲ್ಲಿ ಹಂದಿ ಸಾಕಾಣಿಕೆ ಮಾಡೋ ಮಾಲೀಕರು ಯಾರಿದ್ದಾರೆ ಅವ್ರಿಗೆ ಹೇಳಿದ್ರೆ ಅವರು ಇವ್ರ ಮೇಲೆ ಪ್ರತಿನಿತ್ಯ ಜಗಳಕ್ಕೆ ಬರ್ತಾರೆ. ನಾವ್ ಹಿಂಗೇನೆ ಮಾಡೋದು, ನೀವ್ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ಮನ್ನೇನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಇವ್ರನ್ನೇ ಬೆದರಿಸ್ತಾರೆ. ಇಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮಹದೇವ ಸ್ವಾಮಿ, ಎಷ್ಟು ಪೌರ ಕಾರ್ಮಿಕರ ಕುಟುಂಬ ಅಲ್ಲಿ ವಾಸ ಆಗ್ತಾ ಇದೆ ಹಾಗಾದ್ರೆ? ಅಲ್ಲಿ ಒಂದು 20ರಿಂದ 25 ಪೌರ ಕಾರ್ಮಿಕ ಕುಟುಂಬ ವಾಸ ಆಗ್ತಾ ಇದೆ. ಅಲ್ಲಿ ಹೆಚ್ಚು ಇವ್ರ ಯಾರು ಈ ಸತ್ಯಮ್ಮ ಅಂತ ಇವ್ರ ಮನೆ ಇದೆಯಲ್ಲ, ಅವ್ರ ಮನೆ ಪಕ್ಕದ ಕಾಂಪೌಂಡ್ ಪಕ್ಕದಲ್ಲೇ ಹಂದಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಅದು ಹೆಚ್ಚು ಎಫೆಕ್ಟಿವ್ ಇವ್ರ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಲ್ಲಿ ತಂದೆ ಮತ್ತು ಇದು ತಾಯಿ ಮತ್ತು ಮಗ ಇಬ್ಬರಿಗೂ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ಆ ಹುಡುಗ ಏನಿದ್ದಾನೆ ನಾಗೇಂದ್ರ ಅಂತ, ಆ ಹುಡುಗಿನ ಹೆಚ್ಚಿನ ರೀತಿ ಆರೋಗ್ಯ ಸಮಸ್ಯೆ ಆಗಿದೆ. ಇಂತ ಒಂದು ಸಮಸ್ಯೆ ಇದ್ರೂ ಬಹಳಷ್ಟು ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗಾಗ್ಲಿ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ರಿಗೂ ಗೊತ್ತಿದೆ ಇಲ್ಲಿ ಸಮಸ್ಯೆ ಈ ರೀತಿ ಇದೆ ಅಂತ. ಅವ್ರು ಯಾರು ಆ ಒಂದು ಹಂದಿ ಸಾಕಾಣಿಕೆ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳೋದಾಗ್ಲಿ, ಅಲ್ಲಿನ ಪರಿಸ್ಥಿತಿನ ತಿಳಿಗೊಳಿಸೋದಾಗ್ಲಿ ಕೆಲಸ ಮಾಡ್ತಾ ಇಲ್ಲ. ನಮಗೆ ಏನಪ್ಪಾ ಅನುಮಾನ ಅಂದ್ರೆ ಎಲ್ಲಾದ್ರೂ ಇವ್ರು ಹಂದಿ ಸಾಕಾಣಿಕೆ ಮಾಲೀಕರ ಜೊತೆ ಶಾಮೀಲಾಗಿದಾರ ಎಂಬ ಅನುಮಾನ ಮೂಡ್ತಾ ಇದೆ. ಹೌದೌದು, ಯಾಕಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಹಂದಿ ಸಾಕಾಣಿಕೆ ನಿಷೇಧ ಇದ್ರು ರಾಜಾರೋಷವಾಗಿ ಅವರು ಹಂದಿ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಭಯ ಇಲ್ವಾ ಅವ್ರಿಗೆ ಅಂತ? ಹೌದು, ಇದು ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳದೆ ಇರತಕ್ಕಂಥದ್ದು ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಸಾರ್ವಜನಿಕ ಸ್ಥಳದಲ್ಲಿ ಹಂದಿ ಸಾಕಾಣಿಕೆ ಇರ್ಬೋದು, ಆ ಹಂದಿ ಸಾಕಾಣಿಕೆಯಿಂದ ಬಹಳಷ್ಟು ಅನಾರೋಗ್ಯದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆಂದ್ರೆ ಬರೀ ಹಂದಿ ಸಾಕಾಣಿಕೆಯಿಂದ ಬರೀ ಕೊಚ್ಚೆಯನ್ನೇ ಉತ್ಪತ್ತಿ ಆಗ್ತಕ್ಕಂತ ಇದು. ಅಲ್ಲಿ ಬಹಳಷ್ಟು ಸಾಂಕ್ರಾಮಿಕ ರೋಗಗಳು, ಬಹಳಷ್ಟು ಸೊಳ್ಳೆಗಳು ಉತ್ಪತ್ತಿಯ ತಾಣವಾಗುತ್ತೆ. ಹಲವಾರು ಕಾಯಿಲೆಗಳ ಫ್ಯಾಕ್ಟರಿಯಾಗಿ ಮಾರ್ಪಡುತ್ತೆ ಅಲ್ಲಿ. ಇಂತ ಒಂದು ಪರಿಸ್ಥಿತಿ ಇದ್ರು ಪುರಸಭೆಯವರು ಅವ್ರನ್ನ ಹೇಗ್ ತಾನೆ ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಮತ್ತೆ ಹಂದಿ ಸಾಕಾಣಿಕೆ ಫಾರ್ಮ್ ಮಾಡೋದಕ್ಕೆ ಬಿಟ್ಟಿದಾರೋ ಗೊತ್ತಿಲ್ಲ. ಮತ್ತೆ ಹಂದಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಪರ್ಮಿಷನ್ ಅದೇ ಹಂದಿ ಸಾಕಾಣಿಕೆ ಮಾಡ್ಬೇಕಂತ
ಹೌದು, ಹಂದಿ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಪುರಸಭೆ ಲೋಕಲ್ ಬಾಡಿಯಿಂದ ಅವ್ರ ಪರ್ಮಿಷನ್ ತಗೋಬೇಕು. ಈ ರೀತಿ ನಾವು ಫಾರ್ಮ್ ಮಾಡ್ತಾ ಇದೀವಿ, ಈ ರೀತಿ ಅದು ಅದು ಏನಂದ್ರೆ ಜನನಿಬಿಡ ಪ್ರದೇಶದಲ್ಲಿ ಸಾಕುವಂತದಕ್ಕೆ ಯಾವ್ದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಇಲ್ಲಿ ಹೌದು. ಜನರ ಮಧ್ಯೆನೇ ಇಲ್ಲಿ ಹಂದಿಗಳನ್ನ ಸಾಕಾಣಿಕೆ ಮಾಡ್ಕೊಂಡು ಬಹಳಷ್ಟು ತೊಂದರೆ ಕೊಡ್ತಾ ಇದ್ರು. ಅಧಿಕಾರಿಗಳು ಇದ್ರ ಬಗ್ಗೆ ದೂರ್ ಕೊಟ್ರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಅಧಿಕಾರಿಗಳೇನಾದ್ರು ಇವರು ಯಾರು ಮಾಲೀಕರ ಒಂದು ಪ್ರಭಾವಕ್ಕೆ ಗುರಿಯಾಗಿದ್ದಾರ ಅನ್ನೋದು ಕಾಣ್ತಾ ಇಲ್ಲ. ಇಲ್ಲಿ ಒಂದು ಸಾರ್ವಜನಿಕರ ಹಿತ ಕಾಪಾಡಬೇಕಾದಂತ ಅಧಿಕಾರಿಗಳು ಮಾಲೀಕರ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ಈ ಸಮುದಾಯದ ಮಧ್ಯೆ ಈ ಒಂದು ಹಂದಿ ಸಾಕಾಣಿಕೆ ಗೂಡ್ ನಿರ್ವಹಣೆ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇರೋದು ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇವರು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರ ಬಗ್ಗೆ ಮನವಿ ನೀಡಿದ್ದಾರೆ ಹಾಗಾದ್ರೆ? ಹಲವಾರು ಬಾರಿ ಅಲ್ಲಿನ ನಿವಾಸಿಗಳು ಮತ್ತೆ ಅಲ್ಲಿನ ಈಗ ಬಾಧಿತ ಕುಟುಂಬ ಏನಿದೆ ಅವ್ರು ಹೋಗ್ಬಿಟ್ಟು ನಮ್ಗೆ ಈ ತರ ಸಮಸ್ಯೆ ಆಗ್ತಿದೆ, ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತಾ ಇದೆ, ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ, ಇಲ್ಲಿ ಅವ್ರನ್ನ ಹಂದಿ ಸಾಕಾಣಿಕೆ ಮಾಡೋರ್ನ ಒಂದ್ ಸ್ವಲ್ಪ ತೆರವು ಮಾಡಿಸಿ ಇಲ್ಲಿನ ನಮ್ಗೆ ಬದುಕೋದಕ್ಕೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡ್ರು ಇವರು ಯಾವುದೇ ರೀತಿ ಕ್ರಮ ವಹಿಸ್ತೇನೆ ಇರ್ತಕ್ಕಂಥದ್ದು ತುಂಬಾ ಅಕ್ಷಮ್ಯ. ಅಷ್ಟೇ ಅಲ್ಲದೇನೆ ಇವರು ವಿನಾಯಕ ಕಾಲೋನಿ ಅಂತ, ಈ ಹಿಂದೆ ವಿನಾಯಕ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದ್ರು ಈ ಕುಟುಂಬಗಳು ಏನಿದೆ ಪೌರಕಾರ್ಮಿಕ ಕುಟುಂಬ. ಆ ವಿನಾಯಕ ಕಾಲೋನಿಯಲ್ಲಿ ಇರ್ಬೇಕಾದ್ರೆ ತುಂಬಾ ಆರೋಗ್ಯವಾಗಿ, ಆ ಹುಡುಗನ ಒಂದು ಹಳೆ ಫೋಟೋ ನೋಡ್ದೆ ನಾನು, ತುಂಬಾ ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಇರ್ತಾನೆ, ಕೆಲಸನೂ ಮಾಡ್ತಾ ಇದ್ದ ಪುರಸಭೆಯಲ್ಲಿ ಪೌರಕಾರ್ಮಿಕನ ಕೆಲಸ ಮಾಡ್ತಾ ಇದ್ದ ಅಂತ ಒಬ್ಬ ಹುಡುಗ 2 ವರ್ಷದಿಂದ ಈ ರೀತಿ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ತನ್ನ ಜೀವನನೇ ಅವನಿಗೆ ಮದುವೆ ಆಗಿದೆ, ತನ್ನ ಜೀವನನೇ ಕಳ್ಕೊಬಿಟ್ಟಿದ್ದಾನೆ. ಈಗ ಅವನು ಏನು ಕೆಲಸ ಮಾಡೋ ಸ್ಥಿತಿಯಲ್ಲಿದ್ದ, ತುಂಬಾ ಇದಾಗಿದೆ. ಈಗ ಆಶ್ರಯ ಬಡಾವಣೆ ಅಂತ ಒಂದು 20 ವರ್ಷದ ಹಿಂದೆ, ಒಂದು 15 ವರ್ಷದ ಹಿಂದೆನೆ ಆಶ್ರಯ ಬಡಾವಣೆ ನಿರ್ಮಾಣ ಆಗುತ್ತೆ. ಆಶ್ರಯ ಬಡಾವಣೆದಲ್ಲಿ ಇವ್ರಿಗೆ ಒಂದು ಸೈಟ್ ನಿವೇಶನಗಳನ್ನ ನೀಡಿರ್ತಾರೆ. ಆ ನಿವೇಶನದಲ್ಲಿ ಬಂದು ಮನೆ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ವಾಸ ಇರ್ತಾರೆ. ಅಲ್ಲಿಗೆ ಬಂದಾಗಿನಿಂದ ಒಂದ್ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಎದುರಾಗಿ ಈಗ 2 ವರ್ಷದಿಂದನೂ ಬಹಳಷ್ಟು ತಲೆನೋವಿನ ಸಮಸ್ಯೆ, ತಲೆನೋವಿನಿಂದ ಬಾಧಿತರಾಗಿ ಬಹಳಷ್ಟು ಆಸ್ಪತ್ರೆಗಳಿಗೆ ಅಲ್ದಾಡಿದ್ದಾರೆ. ಕೊನೆಗೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆ ಪಡೆದು ಅಲ್ಲಿ ತಲೆಗೆ ಶಸ್ತ್ರಚಿಕಿತ್ಸೆ ಪಡ್ಕೊಂಡು ಈಗಷ್ಟೇ ಚೇತರಿಸ್ಕೊಳ್ತಾ ಇರ್ಬೇಕಾದ್ರು ಇನ್ನೂನು ಅವ್ರನ್ನ ನಮ್ಮ ಮಗನಿಗೆ ಈ ರೀತಿ ಆಗಿದೆ ಅಂದ್ಬಿಟ್ಟು ಈ ಮಾಲೀಕರಿಗೆ ಏನಾರ ಹೇಳೋದಕ್ಕೆ ಹೋದ್ರೆ ಅವರು ನಾವು ಇಲ್ಲೇನೆ ಮಾಡೋದು, ನೀವ್ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನೀವ್ ಏನಾದ್ರೂ ಏನ್ ಮಾಡ್ಕೊಂಡ್ರು ನಮ್ಮನ್ನೇನು ಮಾಡ್ಕೊಳ್ಳೋದಕ್ ಆಗೋದಿಲ್ಲ ಅಂತ ದರ್ಪ ಮೆರಿತಾ ಇದ್ದಾರೆ ಅಲ್ಲಿ ಮಾಲೀಕರು. ಅಧಿಕಾರಿಗಳ ಕಿಮ್ಮತ್ ಇದೆ ಅಂತ ಹೇಳ್ತೀರಿ ಆಗದ? ಯಾಕಂತ ಹೇಳಿದ್ರೆ ರಾಜಾರಾಜ್ ಬಗ್ಗೆ ಈ ತರ ಮಾತನಾಡ್ತಾರೆ ಪೌರ ಕಾರ್ಮಿಕರಿಗೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಮೇ ಬಿ ಶಾಬೀಲ್ ಇರ್ಬೋದು ಅಂತ ಹೇಳ್ತೀರಾ ಹಾಗಾದ್ರೆ? ಹೌದು ರಾಧಿಕಾ, ಈಗ ಅಧಿಕಾರಿಯ ಈಗ ನೀನ್ ಎಲ್ಲಾದ್ರೂ ಹೋಗು ಕಂಪ್ಲೇಂಟ್ ಕೊಡು, ನೀನ್ ಏನು ಮಾಡ್ಕೊಳ್ಳೋದಕ್ ಆಗೋದಿಲ್ಲ ಅಂದ್ರೆ ಇದಕ್ಕೆ ಬಹಳಷ್ಟು ದೊಡ್ಡ ಕೈವಾಡ ಇದೆ, ಮತ್ತೆ ಅಧಿಕಾರಿಗಳ ಕುಮ್ಮಕ್ಕಿದೆ ಅಂತಾನೆ ನಾನು ಅನ್ಕೋಬಹುದು. ಯಾಕೆಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಯಾರು ಫಾರಂ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಈ ರೀತಿ ಒಂದು ಅಧಿಕಾರಿಗಳಿಗೆ ದೂರ್ ಕೊಡ್ತೀನಿ ಅಂದ್ರೂ ಕ್ಯಾರೆ ಅಂತ ಇಲ್ಲ ಅಂದ್ರೆ ಇದನ್ನ ನಾವ್ ಏನ್ ಅನ್ಕೊಳ್ಳೋದಕ್ ಸಾಧ್ಯ? ಪೌರ ಕಾರ್ಮಿಕರು ಏನ್ ಹೇಳ್ತಾರೆ ಮಹದೇವ್ ಸ್ವಾಮಿ ಇದ್ರ ಬಗ್ಗೆ? ಈಗ ಪೌರ ಕಾರ್ಮಿಕರು ಅವರು ಇಲ್ಲಿ ಈ ಒಂದು ಹಂದಿ ಸಾಕಾಣಿಕೆಯನ್ನ ತೆರವು ಮಾಡ್ಬೇಕು, ಮತ್ತೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಅಷ್ಟೇ ಅಲ್ದೇನೆ ಕಾಲುವೆಗೆ ಹಂದಿಯ ಕೊಳಚೆ ನೀರ್ನೆಲ್ಲ ಕಾಲುವೆಗೆ ಬಿಡ್ತಾ ಇದ್ರೆ ಅದನ್ನ ತಪ್ಪಿಸ್ಬೇಕು. ನಮಗೆ ಇಲ್ಲಿ ಒಂದು ಪ್ರಶುದ್ಧವಾದ ವಾತಾವರಣ ನಿರ್ಮಾಣ ಮಾಡಿಕೊಟ್ರೆ ಸಾಕು. ಮತ್ತೆ ನಮಗೆ ಮುಂದೆ ನಮ್ಮ ಮಕ್ಕಳಿಗೆ ಈ ಒಂದು ಕಾಯಿಲೆ ಮತ್ತೆ ಇದರಿಂದ ಸಮಸ್ಯೆ ಆಗದೆ ರೀತಿ ಇನ್ನು ಚಿಕ್ಕ ಮಕ್ಳಿದ್ದಾರೆ, ಅವ್ರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ದಯಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸಿ. ಇತ್ತಾಗ ಅಧಿಕಾರಿಗಳು ಬಂದು, ಆರೋಗ್ಯಾಧಿಕಾರಿ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಆರೋಗ್ಯಾಧಿಕಾರಿ ಸಹ ಇಂತ ಒಂದು ಈ ರೀತಿ ಒಂದು ಸಮಸ್ಯೆ, ಒಂದು ಆರೋಗ್ಯದ ಮೇಲೆ ಇಷ್ಟೊಂದು ದುಷ್ಪರಿಣಾಮ ಬೀರಿದ್ರು ಆರೋಗ್ಯಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನ ಪರಿಶೀಲನೆ ಮಾಡಿ ಅದನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯನೇ ಮಾಡ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಇದು ತುಂಬಾ ಅಕ್ಷಮ್ಯ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ಮಹದೇವ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸೇನೋ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಈ ತರ ಮಾಡಬೇಡಿ ಅಂತ ಹೇಳಿದ್ರೆ ಆ ಒಂದು ಪೌರ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ದರ್ಪವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳ ಶಾಮೀಲ್ ಏನಾದ್ರು ಇದೆಯಾ? ಆ ಒಂದು ಧೈರ್ಯದಲ್ಲಿ ಈ ಮಾಲೀಕರು ಇದರನ್ನೆಲ್ಲ ಮಾತನಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಗಳು ಏನು ಉದ್ಭವ ಆಗುತ್ತೆ. ಯಾಕಂತ ಹೇಳಿದ್ರೆ ಪೌರ ಕಾರ್ಮಿಕರು ಈ ಬಾರಿ ಹಲವು ಸಲ ಹೋಗಿ ಮನವಿಯನ್ನ ಮಾಡಿದ್ರು ಅವರು ಸ್ಪಂದಿಸ್ತಾ ಇಲ್ಲ. ಮತ್ತೆ ಈ ಒಂದು ಮಾಲೀಕರು ತೋರಿಸ್ತಾ ಇದ್ದಾರೆ, ನೀವೇನಾದ್ರೂ ಹೇಳ್ಕೊಳ್ಳಿ ನಾವು ಮಾಡೋದು ಹೀಗೆ ಅಂತ ಹೇಳಿ ಇವರು ಸಹ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಇಲ್ಲೇನಾದ್ರೂ ಅಧಿಕಾರಿಗಳ ಶಾಮೀಲ್ ಇದೆಯಾ ಅಥವಾ ಇವ್ರೇನಾದ್ರೂ ಅಧಿಕಾರಿಗಳಿಗೆ ಮನವಿ ನೀಡೋದಿಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಇವ್ರ ಈ ತರ ಮಾತನಾಡ್ತಾ ಇದ್ದಾರೆ ತಿಳಿತಾ ಇಲ್ಲ. ಒಟ್ಟಾರೆಯಾಗಿ ಈ ಹಂದಿ ಸಾಕಾಣಿಕೆ ಮಾಡೋದ್ರಿಂದ ಅಲ್ಲಿರುವಂತ ಅಕ್ಕಪಕ್ಕದ ನಿವಾಸಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇರೋದಂತೂ ಖಂಡಿತವಾಗಿ. ಈಗ ಮೆದುಳು ಜ್ವರದಿಂದ ಬಳಲ್ತಾ ಇದ್ದಾರೆ, ನಾಳೆ ಇನ್ನೊಂದು ಸಾಂಕ್ರಾಮಿಕ ರೋಗದಿಂದ ಬಳಲ್ಬಹುದು. ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳು ಯಾಕೆ ಇದಕ್ಕೆ ಕಣ್ಮುಚ್ಕೊಂಡು ಕೂತಿರುವಂತೆ ವರ್ತನೆ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿನ ಏನು ಪೌರ ಕಾರ್ಮಿಕರು. ಈಗ ಬೆಳಗ್ಗೆಯಿಂದ ಇದೇ ಒಂದು ಅನೈರ್ಮಲ್ಯದಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದಿರ್ತೀವಿ, ಸಂಜೆ ಆದ್ರೂ ನೆಮ್ಮದಿಯಾಗಿ ಒಂದ್ ಅರ್ಧ ಗಂಟೆ ಅವತ್ತಿನ ಸಂಜೆ ಆದ್ರೂ ನಾವು ನೆಮ್ಮದಿಯಾಗಿ ಒಂದೊಳ್ಳೆ ಏನು ವಾತಾವರಣದಲ್ಲಿ ಇರ್ಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ಬೆಳಗ್ಗೆನೂ ಅನೈರ್ಮಲ್ಯದಿಂದ ಕೆಲಸ ಮಾಡಿರ್ತೀವಿ, ಇನ್ನ ದಿನ ರಾತ್ರಿ ಜೀವನ ಪರ್ಯಂತ ಈ ಒಂದು ಅನೈರ್ಮಲ್ಯದಲ್ಲೇ ನಾವು ಜೀವನವನ್ನ ಮಾಡ್ಬೇಕು ಅಂತ ಹೇಳಿ ಮನುಷ್ಯರೇ ನಮಗೂ ಸಹ ನೆಮ್ಮದಿಯಾದ ಜೀವನ ಬೇಕು ಅಂತ ಪೌರ ಕಾರ್ಮಿಕರು ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಮಾಲೀಕರು ಯಾಕೆ ರಾಜಾರೋಷವಾಗಿ ಹಂದಿಯನ್ನ ಸಾಕ್ತಾ ಇದ್ದಾರೆ? ಇವ್ರಿಗೆ ಗೊತ್ತಿಲ್ವಾ ಸಾರ್ವಜನಿಕರ ಸ್ಥಳದಲ್ಲಿ ಹಂದಿಯನ್ನ ಸಾಕಬಾರ್ದು ಅಂತ? ಇವ್ರನ್ನು ಪಕ್ಕದಲ್ಲಿ ಒಂದ್ ಮನೆ ಕಟ್ಕೊಂಡಿರೋದು ಇರ್ಲಿ ಬಿಡಿ, ಅವಾಗ ಗೊತ್ತಾಗುತ್ತೆ ಏನ್ ಕಷ್ಟ ಅಂತ ಹೇಳಿ. ಬರೀ ಇವರು ಏನು ರಾಜಾರೋಷವಾಗಿ ದರ್ಪದಿಂದ ಒಂದಷ್ಟು ಮಾತಾಕ್ಬಿಟ್ರೆ ಏನ್ ಎದ್ರುಕೋಬಿಡ್ತಾರೆ ಅಲ್ಲಿನ ಪೌರ ಕಾರ್ಮಿಕರು ಅಂತ ಏನಾರು ಅನ್ಕೊಳ್ತಾ ಇದ್ದಾರ? ಈಗ ಹಂದಿ ಫಾರಂ ನಿಂದ ಬರುವಂತ ಹಂದಿಯ ಮಲಮೂತ್ರ ಮಿಶ್ರಿತ ಏನೇನು ವೇಸ್ಟೇಜ್ ಗಳಿರುತ್ತೆ ಅವನ್ನೆಲ್ಲ ಕಾಲುವೆಗೆ ಬಿಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಇದೆ. ಇದೇ ನೀರ್ನ ಕೃಷಿಗೂ ಸಹ ಬಳಸ್ಕೊತಾ ಇದ್ದಾರೆ. ಇದರಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಅವಾಗ ಇಷ್ಟೆಲ್ಲ ಸಮಸ್ಯೆ ಇದ್ರು ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನ ವಹಿಸಿದ್ರಿ? ತಗೊಳ್ಳಿ, ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಯಾರಿಗೆ ಅವ್ರಿಗೆ ಒಂದು ಪರ್ಮಿಷನ್ ಯಾರು ಕೊಟ್ಟಿರ್ತಾರೆ ಇದನ್ನೆಲ್ಲ ಮಾಡೋದಕ್ಕೆ? ಸಾರ್ವಜನಿಕ ಸ್ಥಳಗಳಲ್ಲಿ ಈ ತರ ಕೆಲಸವನ್ನ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿರ್ತಾರೆ? ಮಾಲೀಕರ ವಿರುದ್ಧ ಯಾಕೆ ನೀವು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಇದೀಗ ಪೌರ ಕಾರ್ಮಿಕರು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ನೀವೇ ಕೊಡ್ಬೇಕು. ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡಲಾಗ್ತಾ ಇದೆ. ಇನ್ನು ಅಲ್ಲಿನ ಪೌರ ಕಾರ್ಮಿಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಕುರಿತಾಗಿ ನಮ್ ಜೊತೆ ಮಾತನಾಡೋದಕ್ಕೆ ಮಾಧವ್ ಸ್ಥಳೀಯರು ದೂರವಾಣಿ ಸಂಪರ್ಕದ ಮೂಲಕ ನನ್ನ ತೆಗಿದ್ದಾರೆ. ಮಾಧವ್ ಅವರೇ, ನಿಮ್ಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ? ಅಲ್ಲಿ ಅನಧಿಕೃತವಾಗಿ ಹಂದಿ ಸಾಕ್ತಾ ಇದ್ದಾರೆ, ಏನ್ ತೊಂದರೆ ಆಗ್ತಾ ಇದೆ ನಿಮ್ಗೆ? ಊರಿಗೆ ಸಾಕ್ತಾ ಇದಾರಮ್ಮ, ಮನೆ ಮುಂದೆನೇ ಇದೆ. ಒಂದಿನೂ ಬಂದು ಇನ್ಸ್ಪೆಕ್ಷನ್ ಮಾಡಿ ಏನು ಮಾಡ್ಲೇ ಇಲ್ಲ, ಅವರು ಗಲಾಟೆ ಮಾಡ್ಲೇ ಇಲ್ಲ, ಖಾಲಿ ಮಾಡ್ಲೇ ಇಲ್ಲ. ಹಂದಿ ಸಾಕಾಣಿಕೆಗೆ ಸರ್ಕಾರ ಕೊಟ್ಟಿರೋದು ಊರಿಂದ ಹೊರಗಡೆ ಸಾಕ್ಬೇಕಂತ ಫಾರಂ ಮಾಡ್ಕೊಂಡು ಸಾಕ್ಬೇಕು ಅವರು. ಹೌದು, ಮನೆ ಮುಂದೆನೆ ಸಾಕ್ತಾ ಇದಾರೆ ಅವರು, ಮನೆ ಒಳಗಡೆನೆ. ಮನೆ ಮುಂದೆ ಸಾಕ್ತಾ ಇದೆ, ಪರ್ಮಿಷನ್ ಇದೆಯಂತ ಅವ್ರ ಹತ್ರ? ಪರ್ಮಿಷನ್ ಇದೆಯಾ ಇಲ್ಲ ಅಂತ ಅಲ್ಲ, ಆದ್ರೆ ಕಾನೂನು ಇದೆಯಾ ಆತರ ಸಾಕಕ್ಕೆ? ಅದೇ ಇಲ್ಲ, ಸಾರ್ವಜನಿಕ ಸ್ಥಳದಲ್ಲಿ ಸಾಕ್ಬಾರ್ದು. ಸಾಕ್ಬಾರ್ದಲ್ವಾ? ಹೌದು. ನಮ್ ಹುಡುಗನಿಗೆ 2 ಸರಿ ಮಿದ್ಲೆ ಜ್ವರ ಬಂದ್ಬಿಟ್ಟು ಹಂದಿ ಜ್ವರ 2 ಸರಿ ಆಪರೇಷನ್ ಮಾಡ್ತಿದೀವಿ, 2 ಸರಿ ಫೇಲ್ ಆಯ್ತು. ಈಗ ದುಡ್ಡು ಯಾರು ಕಟ್ತಾರಮ್ಮ? ಹುಡುಗ ಏನೇನಕ್ಕೂ ಅಲ್ಲ, ಈಗ ಹಂಗ ಆಗ್ಬಿಟ್ಟಿದಾನೆ, ಮನೇಲೇ ಇದಾನೆ ಹುಡುಗ. ಬಗ್ಗೆ ನೀವು ಮಾಲೀಕರ ಹತ್ರ ಮಾತನಾಡಿದ್ರ ಮಾಧವ್ರೆ? ಯಾರ ಹತ್ರ? ಮಾಲೀಕರ ಹತ್ರ ಈ ತರ ಆಗ್ತಾ ಇದೆ ನಿಮ್ಗೆ ತೊಂದ್ರೆ ಹೇಳಿದ್ರ? ಅವರು ಮಾಡ್ದಾಗ ಹೇಳ್ತಾಗೆಲ್ಲ ಈಗ 4 ಖಾಲಿ ಮಾಡಿಸ್ಕೊಡ್ತೀವಿ, 50 ಖಾಲಿ ಮಾಡಿಸ್ಕೊಡ್ತೀವಿ ಹಂಗಂತಾರೆ. ಅದ್ ಮಾಮೂಲಿ ಅರಿಕತೆ ಆಗ್ತಾನೆ ಇದ್ದೆ ಅಮ್ಮ. ನಾವು ಎಷ್ಟಂತ ಕೇಳೋದು ಹೇಳಿ? ದಂಡಲ್ಲಿ ಇಟ್ಕೊಂಡು ದಿನಾ ಜಗಳ ಮಾಡೋದ? ಹೌದು ಹೌದು,
ನಿಮ್ಗೂ ಬಹಳ ತೊಂದ್ರೆ ಆಗ್ತಾ ಇದೆ. ಎಷ್ಟು ವರ್ಷಗಳಿಂದ ಈ ತೊಂದ್ರೆಯಲ್ಲಿ ಇದೀರಿ ನೀವು ಹಾಗಾದ್ರೆ? ಸುಮಾರು ಒಂದು 7-8 ವರ್ಷದಿಂದ ಆಗ್ತಾ ಇದಮ್ಮ ಇದೆ. 7-8 ವರ್ಷಗಳಿಂದ ಈ ಹಂದಿ ಸಾಕು ಅದ್ರ ಮಧ್ಯೆ ಜೀವನ ಮಾಡ್ತಿದ್ದೀರಿ. ಅಲ್ಲೇ ಇದೀವಿ ನಾವು. ಅಲ್ಲೇ ಇದ್ರೂ ಅಧಿಕಾರಿಗಳು ಒಬ್ರು ಬಂದು ಭೇಟಿ ಮಾಡಿಲ್ಲ. 7-8 ವರ್ಷಗಳಿಂದ ಒಮ್ಮೆ ಆದ್ರೂ ಭೇಟಿ ನೀಡಿಲ್ಲ ಹಾಗಾದ್ರೆ? ಯಾರು ಬಂದು ಭೇಟಿನೇ ಮಾಡಿಲ್ಲಮ್ಮ. ನೀವು ಬೆಳಗ್ಗೆಯಿಂದ ಕೂಡ ಕೆಲಸ ಮಾಡಿರ್ತೀರಿ, ಸಂಜೆ ಆದ್ರೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ. ಇನ್ನ ಅಲ್ಲಿ 20 ವಿಪರೀತ ವಾಸನೆ. ಹೌದು. ಹಂದಿ ತೊಳೆಯೋದು ಎಲ್ಲಾನು ಸೇರಿಸಿ ಕಾವಲಿಗೆ ಬಿಟ್ಟಿದ್ದಾರೆ ಅವರು. ಚಾನಲ್ ಇದೆ ಪಕ್ಕದಲ್ಲೇ, ಆ ಚಾನಲ್ಗೆ ಬಿಟ್ಟಿದ್ದಾರೆ ಅವರು. ಅಲ್ಲ ಇಷ್ಟೆಲ್ಲ ಮಾಡ್ತಿದ್ರು ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಏನು ಮಾಡ್ತಾ ಇಲ್ಲ. ಒಂದಿನ ಬಂದ್ ಭೇಟಿ ಮಾಡಿಲ್ಲ ಯಾರು. ನೀವು ಮನವಿ ಮಾಡಿದ್ರಿ ಒಟ್ಟಾರೆಯಾಗಿ, ಆದ್ರೆ ಅವ್ರು ಯಾವ್ದೇ ರೀತಿಯಾದಂತ ಭೇಟಿ ಮಾಡಿಲ್ಲ, ಪರಿಶೀಲನೆ ಕೂಡ ಮಾಡಿಲ್ಲ ಹಾಗಾದ್ರೆ? ಇಲ್ಲಮ್ಮ. ಏನ್ ಹೇಳಕ್ ಇಷ್ಟಪಡ್ತೀರಿ? ಈಡನ್ಸ್ ನ್ಯೂಸ್ ನಿಮ್ ಜೊತೆ ಇದೆ. ನ್ಯೂಸ್ ಇಂದ ನೀವ್ ಏನ್ ಅವ್ರಿಗೆ ತಿಳ್ಸಕ್ ಇಷ್ಟಪಡ್ತೀರಿ? ಯಾರಿಗೆ ಹೇಳಿ? ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರು ಭೇಟಿ ನೀಡ್ತಿಲ್ಲ, ಕ್ರಮ ಕೈಗೊಳ್ತಾ ಇಲ್ಲ, ಇದಕ್ಕೆ ಏನ್ ಹೇಳ್ತೀರಿ ಅಂತ? ಎಲ್ಲಿ ಅಮ್ಮ, ನಮ್ಮ ಹತ್ರ ದುಡ್ಡಿದ್ರೆ ಲಂಚ ಕೊಟ್ಟು ಕರೆಸ್ಬೋದು. ನಡೀತಾ ಇರೋದು ದೇಶದಲ್ಲಿ. ಲಂಚ ಕೊಟ್ರೆ ಬಂದ್ ಕೆಲ್ಸ ಮಾಡ್ಕೊಳ್ತಾರೆ ಅಂತ ಏನಾದ್ರು ಕೇಳಿದ್ರ ನಿಮ್ಮ ಹತ್ರ? ಕೇಳ್ತಾರ? ಬಾಯಿ ಬಿಟ್ಟು ಕೇಳಲ್ಲ ಯಾರು. ಯಾರು ಕೇಳ್ತಾರೆ ಹೇಳಿ ನೀವೇ? ಯಾರು ಕೇಳೋದಿಲ್ಲ, ಅದೇ ಅವ್ರ ಕೆಲ್ಸನ ನಿಲ್ಸ್ತಾರಲ್ಲ ಹೇಳಿ. ಆತರ ಇದೆ ಸನ್ನಿವೇಶ. ನಮ್ದು ಭಾರಿ ಇಕ್ಕಟ್ಟಿನ ಪರಿಸ್ಥಿತಿ ಆಗ್ಬಿಟ್ಟಿದೆ ಅದು. ಅಲ್ಲ ಇವಾಗ ಜೀವನವನ್ನ ಮಾಡ್ಕೊಳ್ತೀರಾ ಅಥವಾ ನೀವು ಕೂಡ ಧ್ವನಿ ಎತ್ತುತ್ತೀರಾ ಅಂತ? ಧ್ವನಿ ಎತ್ತೋದು ಅಂತ ಗ್ಯಾರಂಟಿ ಮಾಡ್ಕೊಂಡಿದೀವಿ. ಹೇಳಿ ಹೇಳಿ. ಆಫೀಸ್ ಬಗ್ಗೆನೆ ಮಾತಾಡ್ಬೇಕು. ಇಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರು, ನಮ್ ಮೇಸ್ತ್ರಿಗಳಿದ್ದಾರೆ ಇಬ್ರು, ನಮ್ ಪೌರ ಕಾರ್ಮಿಕರ ಮೇಸ್ತ್ರಿಗಳೇ, ನಮ್ ಜನಾಂಗದ ಮೇಸ್ತ್ರಿಗಳೇ. ಅವ್ರಿಗೆ ಹೇಳಿದ್ರೂ ಕೂಡ ಟಚ್ ಮಾಡಿಲ್ಲ ಒಂದಿನಾನು ಬಂದು ಜಾತಿವಂತರಾಗಿ. ಅದೇ ಯಾರು ಏನ್ ಪ್ರಯೋಜನ ಹೇಳಿ? ಯಾರು ಹೇಳಿದ್ರು ಅವ್ರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂತ? ಏನು ಕೆಲ್ಸ್ಕೊತಾ ಇಲ್ಲ. ಇವ್ರು ಬಂದ್ ಹೇಳಿಲ್ವಲ್ಲ ಯಾರುವೆ. ಇವ್ರು ಬಂದ್ ಹೇಳಿದ್ರೆ ನಾವು ಸ್ವಲ್ಪ ಪರವಾಗಿಲ್ಲ ಕಣಪ್ಪ, ಬಂದ್ ನಮ್ ಪರವಾಗಿ ಮಾತಾಡಿದ್ರು ಅಂತ ಅನ್ನೋದ ಏನೋ ಹೇಳ್ಬೋದು. ಅದು ಮಾತಾಡ್ತಾ ಇಲ್ವಲ್ಲ ಇವು. ನಮ್ ಜನಾಂಗ ಮೇಸ್ತ್ರಿಗಳಾಗಿ ಇವ್ರೆ ಏನು ಮಾತಾಡ್ತಾ ಇಲ್ಲ ಅಂದ್ಮೇಲೆ ಈಗ ಅಧಿಕಾರಿಗಳು ನಮ್ಮನ್ನ ಗಮನ ತಗತಾರ? ಅಧಿಕಾರಿಗಳಂತೂ ಅವ್ರು ಮಾಡ್ಬೇಕು. ನೋಡೋಣ. ಧನ್ಯವಾದಗಳು ಮಾಧವ್ ಅವರ ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರಮ್ಮ. ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಅವರು ಅಲ್ಲಿ ಪರಿಶೀಲನೆ ನಡೆಸ್ತಾ ಇಲ್ಲ. ಇದು 1-2 ಅಲ್ಲ, 7-8 ವರ್ಷಗಳಿಂದ ನಾವು ಇದೇ ಒಂದು ತಪ್ಪಲಿನಲ್ಲಿ ನಮ್ಮ ಜೀವನವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಸ್ಥಳೀಯರಾದಂತ ಮಾಧವ್ ಅವರು ಇಷ್ಟು ತನಕ ಮಾತನಾಡಿದ್ರು. ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಹಂದಿ ವಾಸನೆ ಅಂತ ಹೇಳಿದ್ರೆ ಯಾರು ತಾನೇ ಜೀವನವನ್ನ ಮಾಡ್ತಾರೆ? ಬೆಳಿಗ್ಗೆಯಿಂದ ನೈರ್ಮಲ್ಯದಲ್ಲೇ ಕೆಲಸ ಮಾಡ್ಕೊಂಡು ಬಂದವರಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಇರ್ಬೇಕಲ್ವಾ? ಇದು ಯಾಕೆ ಆ ಮಾಲೀಕರ ತಲೆಗೆ ಹೋಗ್ತಾ ಇಲ್ವಾ? ಮಾಲೀಕರು ಎಲ್ಲೋ ಬೇರೆ ಕಡೆ ಕೆಲಸವನ್ನ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ತಿಳಿತಾ ಇಲ್ಲ. ಹೇಳ್ತಾರೆ ಇವತ್ತಲ್ಲ ನಾಳೆ ಖಾಲಿ ಮಾಡ್ಕೊಡ್ತೀನಿ ಅಂತ. 8 ವರ್ಷ ಬೇಕಾ ನಿಮ್ಗೆ ಆ ಒಂದು ಜಾಗದಿಂದ ಖಾಲಿಯನ್ನ ಮಾಡ್ಕೊಡಕ್ಕೆ? ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು? ಸಾರ್ವಜನಿಕ ಸ್ಥಳಗಳಲ್ಲಿ ಹಂದಿ ಸಾಕಾಣಿಕೆ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ರು? ನಿಮಗ್ ಬುದ್ಧಿ ಇಲ್ವಾ ತಲೆಯಲ್ಲಿ? ಈ ತರ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ನಾ ಕುಡಿಯೋ ನೀರು ಅಲ್ಲೇ ಒಂದು ಕಾವಲಿಗೂ ಅದೇ ಒಂದು ಮಲಮೂತ್ರದ ನೀರನ್ನ ಅಲ್ಲಿಗೆ ಬಿಡ್ತಾ ಇದ್ದೀರಿ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ? ಮೊದಲೇ ಅವರು ಏನು ಹಂದಿ ಜ್ವರ, ಮೆದುಳು ಜ್ವರದಿಂದ ಅವರು ಬಳಲ್ತಾ ಇದ್ದಾರೆ. ನೀವು ಇಷ್ಟೆಲ್ಲ ಇನ್ನು ಮೇಲಿಂದ ಮೇಲೆ ಅವ್ರಿಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಅವ್ರ ಮನುಷ್ಯರಲ್ವಾ? ಅವರು ಜೀವನವನ್ನ ಹೇಗ್ ಮಾಡ್ತಾರೆ? ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತೀವ್ರವಾಗಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಂಡ್ರೆ ಮತ್ತಷ್ಟು ಒಳ್ಳೇದು. ಇಲ್ಲಾಂದ್ರೆ ಅವ್ರು ಹೇಳಿದ್ರು ನಾವ್ ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ.
ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಹೇಳಿದ್ವಿ, ಅನಧಿಕೃತವಾಗಿ ಹಂದಿ ಸಾಕ್ತಾ ಇದ್ದಾರೆ. ಅಲ್ಲಿನ ಪೌರ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ. ಬನ್ನಿ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರಾದಂತ ಸತ್ಯಮ್ಮ ಅವರು ದೂರವಾಣಿ ಸಂಪರ್ಕದ ಮೂಲಕ ನಾನು ಸಿಕ್ಕಿದ್ದಾರೆ. ಸತ್ಯಮ್ಮ ಅವರೇ, ಏನೆಲ್ಲ ತೊಂದರೆ ಆಗ್ತಾ ಇದೆ ನಿಮ್ಗೆ ಅಲ್ಲಿ ಅನಧಿಕೃತವಾಗಿ? ತೊಂದ್ರೆ ಐತೆ ಮೇಡಮ್ ಅವರೇ, ತುಂಬಾ ಹುಷಾರಿಲ್ಲ ನಮ್ಗೂ. ಗಳಿಗೂ ಇನ್ಸ್ಪೆಕ್ಷನ್ ಆಗುತ್ತೆ ಹೇಳಿದ್ರೆ ಅವ್ರು ಕೇಳೋದಿಲ್ಲ, ಜಗಳಕ್ಕೆ ಬರ್ತಾರೆ. ನಮ್ ಜಾಗ ನಮ್ ಇಷ್ಟ ಅಂತ ನಮ್ನೆ ಹೊಡೆಯಂಗ್ ಬರ್ತಾರೆ, ಜಗಳ ಮಾಡ್ತಾರೆ. ಮಾಡ್ತಾ ಇದಾರೆ ಮೇಡಮ್ ಅವರೇ. ಹೇಳಿದಿರಾ ಅವ್ರಿಗೆ, ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದಿರಾ ಅವ್ರಿಗೆ? ಸರಿ ಮೇಡಮ್ ಅವರೇ, ಹೆಂಗ ಒಳ್ಳೇದ್ ಮಾಡ್ಕೊಡಿ ಮೇಡಮ್ ಅವರೇ. ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಕೂಡ ಏನೋ ಮಾಹಿತಿ ಸಿಕ್ಕಿದೆ. ಎಷ್ಟು ಸಾರಿ ಈ ಒಂದು ಅಲ್ಲಿ ಹಂದಿ ಸಾಕೋದ್ರಿಂದ ಎಷ್ಟು ಬಾರಿ ನಿಮ್ಗೆ ಏನೋ ಆರೋಗ್ಯ ಸಮಸ್ಯೆ ಆಗಿದೆ? ನಮ್ಗೆ ಸುಮಾರು ದಿನದಿಂದ ಸಮಸ್ಯೆ ಇದೆ ಮೇಡಮ್ ಅವರೇ. ನಾವು ಕಂಪ್ಲೇಂಟ್ ಮಾಡಿ ಅವ್ರು ಏನು ಮಾಡ್ಕೊಟ್ಟಿಲ್ಲ ಮೇಡಮ್ ಅವರೇ. ಲಾಸ್ಟ್ ಆಗಿ ಈಗ ನಿಮ್ ಹಿಡಿದಿದ್ವಿ ಮೇಡಮ್ ಅವರೇ. ಎಷ್ಟು ವರ್ಷಗಳಿಂದ ಇದೀರಿ ಸತ್ಯಮ್ಮ ಅಲ್ಲಿ? ಒಂದು 20 ವರ್ಷ ಹತ್ರನೇ ಆಯ್ತು ಮೇಡಮ್ ಅವರೇ. ನಾವ್ ಇಲ್ಲಿ ಬರ್ತೇನಿಂದ ಇದೇ ಸಮಸ್ಯೆ 50 ಸಾವಿರ ಐತದ 40 ಸಾವಿರ ಐತದ ಅಂತ ನಾವು ಹೇಳಿ ಸಾಕಾಯ್ತು ಮೇಡಮ್ ಅವರೇ. ಅವರು ಕೇಳ್ತಾ ಇಲ್ಲ ಮೇಡಮ್ ಅವರೇ. ಕೂಡ ಇದಾರೆ ಅಂತ ಅನ್ಸುತ್ತೆ. ಅವರು ಕೂಡ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಬಿದ್ರೆ ಅವಾಗ ಏನಾರ ಅಂತಾರೆ. ಮಾಲೀಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಏನ್ ಮೇಡಮ್ ಅವರೇ, ಮಾಲೀಕರಿಗೆ ಈ ತರ ನಮ್ ತೊಂದ್ರೆ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ? ನೀವೇನ್ ಹೇಳ್ತಾರಂದ್ರೆ ಬಂದ್ ನೋಡ್ತಾರೆ, 1-2 ದಿನ ತೆಗಿಸ್ತಾರೆ, ಪುನಃ 1 ತಿಂಗಳ 2 ತಿಂಗಳ ಬಿಟ್ಕೊಂಡ್ ತಗೊಬಂದ್ ಪುನಃ ಬಿಡ್ತಾರೆ ಮೇಡಮ್ ಅವರೇ. ಹಿಂಗೆ ಮಾಡ್ತಾನೆ ಇರ್ತಾರೆ ಮೇಡಮ್ ಅವರೇ. ನಮ್ಗೂ ಸಾಕಾಗ್ಬಿಟ್ಟೈತೆ ಮೇಡಮ್ ಅವರೇ. ಈಗ ಹುಷಾರಿಲ್ಲ ಮೇಡಮ್ ಅವರೇ, ಕೆಲ್ಸ ಇಲ್ಲ ಏನಿಲ್ಲ, ಮನೆಯಲ್ಲೇ ಇದ್ದೀನಿ. ಏನ್ ಮಾಡೋದು, ಹಿಂಗ್ ಪ್ರಾಬ್ಲಮ್ ಆಯ್ತಾನೆ ಇರ್ತದೆ ಮೇಡಮ್ ಅವರೇ. ನಮ್ಮ ಹುಡುಗನ್ಗೆ ಅವಾಗ ಹುಷಾರಿರೋದಿಲ್ಲ, ಬರ ನಂಟ್ರಗಳು ಬೋಯ್ತಾರೆ ಮೇಡಮ್ ಅವರೇ. ಏನ್ ಈ ತರ ಇದ್ದೀರಲ್ಲ ವಾಸ, ಯಾರು ಕೇಳೋದಿಲ್ಲ ಮಾಡೋದಿಲ್ಲ, ಹೆಂಗ್ ಊಟ ಮಾಡ್ತೀರಿ, ಹೆಂಗಿದ್ದೀರಿ ನೀವು, ಹೆಂಗ್ ವಾಸ ಮಾಡ್ತೀರ ಅಂತ ನಮ್ನು ಬರೋರೆಲ್ಲ ಬೈಕೋಯ್ತಾರೆ. ನಾವು ಮಾಡಷ್ಟು ಮಾಡಿ ನಾವು ಎಲ್ಲ ಹೇಳಷ್ಟು ಹೇಳಿದೀವಿ, ಈ ತರ ಆಯ್ತದೆ ಅಂತ ನಾವು ಹೆಂಗ ಕಾಲ ಕಳ್ಕೊಂಡು ಹೋಯ್ತಾ ಇದ್ದೀವಿ ಮೇಡಮ್ ಅವರೇ. ಆಯ್ತಾನೆ ಇಲ್ಲ ಮೇಡಮ್ ಅವರೇ. ನಿಮ್ಗೂ ನಮಸ್ಕಾರ ಮೇಡಮ್ ಅವರೇ. ನಿಮ್ಗೂ ಒಳ್ಳೇದ್ ಮಾಡ್ಕೊಡಿ. ನಮಸ್ಕಾರ ಮೇಡಮ್ ಅವರೇ. ನಿಮ್ಮಿಂದ ನಾವು ಒಂದ್ ಒಳ್ಳೇದಾಗಿ ಮೇಡಮ್ ಅವರೇ. ಖಂಡಿತವಾಗಿ ಸತ್ಯಮ್ಮ ಅವ್ರೆ. ಏನು ಇಷ್ಟೊತ್ತು ಸತ್ಯಮ್ಮ ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಊಟ ಮಾಡೋದಕ್ಕೂ ಆಗ್ತಾ ಇಲ್ಲ ಮೇಡಮ್ ಅವ್ರೆ ಅಂತ ಒಂದಷ್ಟು ಅವರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಿಜ ಅವ್ರು ಮಾತನಾಡ್ಬೇಕಾದ್ರೆ ಅವ್ರು ಒಂಥರ ಅಳುನ ಕಚ್ಕೊಂಡ್ ನಮ್ಮ ಕಷ್ಟಗಳನ್ನು ಕೇಳೋದಕ್ ಇದಾರ ಅನ್ನೋ ಒಂದಷ್ಟು ಅವ್ರ ಮಾತಿನಲ್ಲಿ ಅನ್ನಿಸ್ತಾ ಇದೆ. ಹಾಗಾದ್ರೆ ಅವ್ರಿಗೆ ಎಷ್ಟು ನೋವಿಂದ ಅವ್ರು ಬಳಲ್ತಾ ಇರ್ಬೋದು. ಊಟ ಮಾಡೋದಕ್ಕೂ ನೆಮ್ಮದಿ ಇಲ್ಲ, ಕೆಲಸ ಮಾಡ್ಕೊಂಡ್ ಬಂದಿರ್ತೀವಿ, ಅವಾಗ ಊಟ ಮಾಡೋದಕ್ಕೂ ನೆಮ್ಮದಿ ಇಲ್ಲ. ಇವಾಗ ಈ ಒಂದು ಹುಷಾರಿಲ್ದೇ ಇರೋ ಕಾರಣ ನನ್ ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಮನೆಯನ್ನ ನಡ್ಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇದೆಲ್ಲ ಹಂದಿ ಸಾಕಾಣಿಕೆಯಿಂದ ಆಗ್ತಾ ಇದೆ ಅಂತ ಗೊತ್ತಿದ್ಮೇಲೂ ಅಧಿಕಾರಿಗಳು ಯಾಕೆ ಕಣ್ಮುಚ್ಕೊಂಡ್ ಕೂತಿದ್ದಾರೆ? ಇಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಕಾರಣ, ಹಂದಿ ಸಾಕ್ತಾ ಇರೋದು. ಆದ್ರೆ ಅದನ್ನ ಯಾಕೆ ಅಲ್ಲಿ ನಿಷೇಧ ಮಾಡ್ತಾ ಇಲ್ಲ? ಸಾರ್ವಜನಿಕರ ಸ್ಥಳಗಳಲ್ಲಿ ಯಾಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ? ಮಾಡ್ಕೊಳ್ಳಿ, ಊರು ಹೊರಗಡೆ ಮಾಡ್ಕೊಳ್ಳಿ, ಅಲ್ಲಿ ಯಾರು ಸಹ ಕೇಳೋರಿಲ್ಲ, ಕೇಳೋದಾಗ ಬರೋದಿಲ್ಲ. ಆದ್ರೆ ಇಷ್ಟೆಲ್ಲಾ ತೊಂದರೆ ಆಗ್ತಾ ಇದೆ. 25ರಿಂದ 30 ಕುಟುಂಬಗಳು ಅಲ್ಲಿ ಜೀವನವನ್ನ ನಡ್ಕೊಳ್ತಾ ಇದ್ದಾವೆ. ಅವರು ಮೊದಲೇ ಕೆಲಸ ಮಾಡ್ತಾ ಇರೋದು ಪೌರ ಕಾರ್ಮಿಕ ಸ್ಥಳದಲ್ಲಿ. ನೀವು ಪದೇ ಯಾಕೆ ಅವ್ರಿಗೆ ಒಂದಷ್ಟು ಈ ತರ ಕ್ರಮ ಕೈಗೊಳ್ಳದೆ ಇನ್ನೂ ತೊಂದರೆಯನ್ನ ಕೊಡ್ತಾ ಇದ್ದೀರಿ ಅಂತ ಇದೀಗ ಪೌರ ಕಾರ್ಮಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಟಿ ನರಸೀಪುರದ ಬನ್ನೂರಿನಲ್ಲಿ ಅನಧಿಕೃತವಾಗಿ ಹಂದಿಯನ್ನ ಸಾಕ್ತಾ ಇದ್ದಾರೆ. ಈ ಹಂದಿ ಸಾಕ್ತಾ ಇದ್ದಾರೆ ಗಮನಕ್ಕೆ ಬಂದ ಮೇಡಮ್ ಅವರೇ ಸ್ವಂತ ಜಮೀನಲ್ಲಿ ಸಾಕ್ತಾ ಇದಾರೆ. ಅನಧಿಕೃತವಾಗಿ ಏನಿಲ್ಲ, ಅವರೇ ಜಮೀನ್ ತಗೊಂಡು ಶೆಡ್ ಹಾಕೊಂಡು ಅವರೇ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಮಂಜೂರು ಮಾಡ್ಕೊಂಡು ಸರ್, ಸ್ವಂತ ಜಮೀನ್ ಅನ್ನೋದು ಟೋಟಲ್ 25ರಿಂದ 30 ಜನ ವಾಸವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಅದ್ರ ಬಗ್ಗೆ ಕುಟುಂಬ ಇದೆಯಲ್ಲ ಅದರಿಂದ ದೂರ ಇದೆ. ಅವರೇ ಬೇರೆ ಸ್ವಂತ ಜಮೀನಲ್ಲಿ ತಗೊಂಡು ಸಪರೇಟ್ ಮಾಡ್ತಾ ಇದ್ದಾರೆ. ಸರ್, ಅಲ್ಲಿ ಅವ್ರು ಏನೋ ಪೌರ ಕಾರ್ಮಿಕರು ಆರೋಪ ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ಗೆ ತುಂಬಾ ವಾಸನೆ ಬರ್ತಾ ಇದೆ, ಗಬ್ಬನ ಹರ್ತಾ ಇದೆ, ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ ನಮ್ಗೆ. ಆಮೇಲೆ ಕೊಡ್ತೀವಿ ಅಂತ ನಮ್ ಗಮನಕ್ಕೆ ಬಂದ್ರೆ ನಾವು ಕ್ಲೀನ್ ಮಾಡಿ ಕೊಡ್ತೀವಿ. ಅದೇನು ಅವರೇ ಬೇರೆ ಸ್ವಂತ ಜಾಗದಲ್ಲಿ ಮಾಡ್ತಾರೆ, ಜಮೀನಲ್ಲಿ ಶೆಡ್ ಹಾಕೊಂಡು ಮಾಡ್ತಾ ಇದ್ದಾರೆ ಮೇಡಮ್. ಅದರಿಂದ ಬಂದ್ವಿ. ಸರ್, ಭೇಟಿ ನೀಡಿದ್ದೀರಾ ಸರ್ ಆ ಒಂದು ಜಾಗಕ್ಕೆ ನೀವು? ಹೌದೌದು, ಭೇಟಿ ನೀಡಿ ಅವ್ರು ಯಾವ ಕಂಪ್ಲೇಂಟ್ ಹೇಳ್ತಾರೆ ಅವಾಗೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದೀವಿ. ಏನೋ ತೊಂದರೆ ಇದೆ ನಾವು ಭೇಟಿ ಮಾಡಿದ್ರೆ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಸರ್, ಕೊನೆಯದಾಗಿ ಯಾವಾಗ ಭೇಟಿ ನೀಡಿದ್ರಿ ಸರ್? ಲಾಸ್ಟ್ ವೀಕ್ ಅಲ್ಲಿ ಹೋಗಿದ್ದು. ಲಾಸ್ಟ್ ವೀಕ್ ಅಲ್ಲಿ ಮಾತನಾಡಿದಲ್ಲಿ 1, 2, 3ನೇ ವಾರ್ಡ್ ವಿಸಿಟ್ ಹೋದಾಗ ವಿಸಿಟ್ ಮಾಡಿದೀವಿ. ಈಗ ಪ್ರಾಬ್ಲಮ್ ಇಲ್ಲ, ವಿಸಿಟ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀವಿ. ಸರ್, ಆದಷ್ಟು ಬೇಗ ಸ್ವಲ್ಪ ಕ್ರಮ ಕೈಗೊಳ್ಳಿ ಸರ್. ಅಲ್ಲೂ ಸಹ ಪೌರ ಕಾರ್ಮಿಕರು ತುಂಬಾ ಏನೋ ತೊಂದರೆಯಿಂದ ಜೀವನವನ್ನ ಮಾಡ್ತಿದ್ದಾರೆ. ಇಲ್ಲ ಇಲ್ಲ ಮೇಡಮ್, ಭೇಟಿ ಕೊಡ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ಸ್. ಪುರಸಭೆ ಮುಖ್ಯ ಅಧಿಕಾರಿಯಾದಂತ ಹೇಮಂತ್ ಬನ್ನೂರ್ ಅವರು ಇದೀಗ ಇಡನ್ ನ್ಯೂಸ್ ಜೊತೆ ಮಾತನಾಡಿದ್ರು. ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಇಲ್ಲ ಲಾಸ್ಟ್ ವೀಕ್ ನಾವು ಅಲ್ಲಿಗೆ ಭೇಟಿ ನೀಡಿ ಕ್ಲೀನ್ ಮಾಡ್ತಿದ್ವಿ, ಇವಾಗ ಅವರು ಮನವಿ ಕೊಟ್ಟಾಗ ಮಾಡುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲೂ ನೋಡಿದ್ರೆ 7-8 ವರ್ಷಗಳಿಂದ ಯಾವ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ನಾವು ಕಳೆದ ಲಾಸ್ಟ್ ವೀಕ್ ಅಲ್ಲಿ ನಾವು ಅಲ್ಲಿಗೆ ಭೇಟಿ ನೀಡಿದ್ವಿ, ಈಗ ಪುನಃ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಆಗ್ತಾ ಇದೆ ಅಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಅವ್ರು ಹೇಳ್ತಾರೆ ಸ್ವಂತ ಜಾಗದಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಇವರೇ ಹೇಳ್ತಾರೆ. ಪುನಃ ನಾವು ಕ್ಲೀನ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಪೌರ ಕಾರ್ಮಿಕರು ಈ ಒಂದು ಇಬ್ಬರ ನಡುವೆ ಅಂದ್ರೆ ಅಧಿಕಾರಿಗಳು ಮತ್ತೆ ಮಾಲೀಕರ ನಡುವೆ ಸಿಗಾಕೊಂಡು ತಮ್ಮ ಜೀವನವನ್ನ ಒಂದಷ್ಟು ಆ ಗಬ್ಬು ವಾಸನೆಯಲ್ಲಿ ಕಳೀತಾ ಇರುವಂತಂದಂತೂ ನಿಜ ಆಗಿದೆ. ಒಟ್ಟಾರೆಯಾಗಿ ನೋಡ್ಬೇಕು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ತಾರೆ. ಬರೀ ಕ್ಲೀನ್ ಮಾಡ್ಕೊಂಡೇ ಇರ್ತಾರ ಅಥವಾ ಆ ಹಂದಿ ಸಾಕಾಣಿಕೆಯನ್ನ ಅಲ್ಲಿಂದ ಬೇರೆ ಮಾಡ್ತಾರ, ಕಾದು ನೋಡ್ಬೇಕಾಗಿದೆ. ತುಂಬಾ ಸಮಸ್ಯೆ ಎಲ್ಲ ಹೇಳ್ಬೇಕಂತ ಆಡ್ತೀನಿ. ಹಂದಿಗಳು ತಿರ್ಗಾ ಸಾಕ್ತಾರ, ನಮ್ಮಶ್ಯ ಆಡ್ತಾರ ಹೇಳಿಲ್ಲ ಅಂತ ಹೇಳ್ತೀನಿ. ಈ ಹಂದಿ ಸಾಕಾಣಿಕೆ ಸರ್ಕಾರದಿಂದ ಲೋನ್ ಕೊಟ್ಟಿದಾರೋ ಇಲ್ಲ ಅವರೇ ತಂದು ಸಾಕ್ತಾ ಇದಾರೋ ನಮ್ಗಂತೂ ಗೊತ್ತಿಲ್ಲ. ಇದುವರೆಗೂ 2 ಸರಿ ಆಪರೇಷನ್ ಆಗಿ ಮಿದ್ಲೆ ಜ್ವರ ಬಂದು 2 ಸರಿ ಆಪರೇಷನ್ ಆಗಿ 2 ಸರಿನೂ ಸಕ್ಸಸ್ ಆಗಿಲ್ಲ. ಪದೇ ಇವರು ತಂದು ಸಾಕ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಏರಿಯಾದಲ್ಲೆಲ್ಲ ಫುಲ್ಲು ಕಂಪ್ಲೇಂಟ್ ಇದೆ, ಗಲೀಜು. ಅದು ಅಲ್ಲದೆ ವಾಸನೆ, ದುರ್ವಾಸನೆ. ಸರ್ಕಾರಕ್ಕೆ ಮುನ್ಸಿಪಾಲಿಟಿ ಅವ್ರಿಗೆ ಹೇಳಿದ್ರೆ ಮುನ್ಸಿಪಾಲಿಟಿ ಅವರು ನೆಗ್ಲೆಕ್ಟ್ ಮಾಡಿ ಗಮನ ತಗೊಳ್ಳೋದೇ ಇಲ್ಲ ಯಾತ್ರ ಬಗ್ಗೆ. ಅವ್ರು ಏನು ಅಂತ ಕೂಡ ಇದುವರೆಗೂ ಬಂದು ನೋಡಿಲ್ಲ. ನಮ್ಮ ಜನಾಂಗದಲ್ಲೇ ಮೇಸ್ತ್ರಿಗಳಿಬ್ಬರು ಮಾಡಿದೀವಿ, ಆ ಮೇಸ್ತ್ರಿಗಳೇ ಬರ್ತಾ ಇಲ್ಲ. ಅವ್ರಿಗೂ ಕಂಪ್ಲೇಂಟ್ ಮಾಡಿ ಕೊಟ್ಟಿದ್ರು ಕೂಡ ಅವರು ಬಂದು ಏನು ಅಂತ ಇದುವರೆಗೂ ಕೇಳಿಲ್ಲ. ಈಗಿದೆ ನಮ್ಮ ಪರಿಸ್ಥಿತಿಗಳು. ಈ ಮನವಿನ ಸರ್ಕಾರಕ್ಕೆ ಒದಗಿಸಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದೀವಿ. ತುಂಬಾ ತೊಂದ್ರೆ, ನಮ್ಗೆ ತುಂಬಾ ಸಮಸ್ಯೆ. ಇನ್ಸ್ಪೆಕ್ಷನ್ ಆಗಿ ಅಡ್ಮಿಟ್ ಆಯ್ತಾ ಇದ್ದೀನಿ. ಅವ್ರಿಗೆ ಹೇಳ್ತಾ ಇದ್ರೆ ಅವ್ರು ಕೇಳ್ತಾ ಇಲ್ಲ. ಅದೇನ್ ಮಾಡ್ತೀರ ಮಾಡಿ ಅಂತ ನಮ್ ಜೊತೆಲೆ ಜಗಳಕ್ ಬರ್ತಾರೆ, ಹೊಡೆಯಕ್ ಬರ್ತಾರೆ. ನಮ್ ಜಾಗ ನಾವ್ ಏನಾರ ಮಾಡ್ತೀವಿ ಅಂತ ಮಾತಾಡ್ತಾರೆ.
ತುಂಬಾ ತೊಂದ್ರೆ ಕೊಡ್ತಾ ಇದ್ದಾರೆ ನಮ್ಗೆ. ನಮ್ ಮನೆಗ್ ಬರೋ ನೆಂಟ್ರು ಊಟ ಮಾಡಲ್ಲ, ನೀರು ಕುಡಿಯೋದಿಲ್ಲ. ಏನ್ ಇಷ್ಟು ಆಶ್ರಮದಲ್ಲಿ ಹೆಂಗೆ ವಾಸ ಮಾಡ್ತಾ ಇದ್ರಂತ ಬರೋರೆಲ್ಲ ಬೈಕ ಹೋಯ್ತಾರೆ. ಇವ್ರಿಗೆ ಹೇಳಿದ್ರೆ ಕೇಳೋದಿಲ್ಲ. ಶುದ್ಧ ಮಾಡಿ ಅಂದ್ರೆ ನಮ್ನೆ ಜಗಳಕ್ ಮಾಡಕ್ ಬರ್ತಾರೆ, ನಮ್ನೆ ಹೊಡೆಯಂಗ್ ಬರ್ತಾರೆ. ನಮ್ ಜಾಗ ನಮ್ ಇಷ್ಟ, ನಾವ್ ಏನಾರ ಮಾಡ್ತೀವಿ, ನಿಮ್ಗೇನ್ ಕಷ್ಟ ಅಂತ ಕೇಳ್ತಾರೆ. ಈ ತರ ಎಲ್ಲ ಮಾಡ್ತಾರೆ. ಏನ್ ಹೇಳ್ತೀರಾ, ಏನ್ ಕಂಪ್ಲೇಂಟ್ ಮಾಡ್ತೀರಾ ಮಾಡಿ, ನಾವು ನೋಡ್ತೀವಂತ ಸವಾಲ್ ಆಗ್ತಾರೆ ನಮ್ ಜೊತೆಲೆ. ತುಂಬಾ ತೊಂದ್ರೆದಲ್ಲಿ ಇದ್ದೀವಿ. ನಮ್ ಹುಡುಗನ್ ಇನ್ಸ್ಪೆಕ್ಷನ್ ಆಗಿ ತಲೆ ಆಪರೇಷನ್ ಆಗಿದೆ. ಬಂದ್ ಹೇಳಿದಕ್ಕೆ ಅವ್ರು ಕೇಳಲಿಲ್ಲ. ಅದ್ರಿಂದ ನಾವು ಹೇಳಿ ಹೇಳಿ ಸಾಕಾಯ್ತು. ನಮ್ಗುವೆ ಬಾರಿ ತೊಂದ್ರೆ ಕೊಡ್ತಾ ಇದ್ದಾರೆ. ನಾವು ಇರ್ಬೇಕಾ ಇರ್ಬಾರ್ದ ಅಂತ ನಮ್ಗೂ ಬಾರಿ ತೊಂದ್ರೆ ಆಗ್ಬಿಟ್ಟಿದೆ. ಮುನ್ಸಿಪಲ್ ಆಫೀಸ್ ಇಂದ ಹೋಗಿ ಹೇಳಿದ್ರೆ ಬಂದಿ ಕಂಪ್ಲೇಂಟ್ ಮಾಡಕ್ ಬರ್ತಾರೆ, ಪುನಃ ಮಡಗ್ತಾರೆ, ಪುನಃ ಎತ್ಕತ್ತಾರೆ, ಪುನಃ ತಂದ್ ಮಡಗ್ತಾರೆ. ನಮ್ ಜಾಗ ನಮ್ ಇಷ್ಟ, ಏನ್ ಬೇಕಾದ್ರೆ ಮಾಡ್ತೀವಂತ ನಮ್ಮ ಜೊತೆಲೆ ಜಗಳ ಮಾಡ್ತಾರೆ. ನಮ್ ಹುಡ್ಗನ್ ಅವಾಗ ಇನ್ಸ್ಪೆಕ್ಷನ್ ಆಗಿ ತುಂಬಾ ತೊಂದರೆಗಳು ಆಯ್ತಾ ಇದೆ. ನಮ್ಗೂ ಹೊಟ್ಟೆ ನೋವಾಗಿ ಈಗ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ. ನಮ್ಗೆ ಮಾತ್ರ ಕೊಟ್ಟಿದ್ದಾರೆ, ಅದೇ ಮುಗಿದ ಮೇಲೆ ಬರ್ಬೇಕಂತ ಹೇಳಿದ್ದಾರೆ. ಏನೋ ನಮ್ಗೆ ನಿಮ್ದು ಅಡ್ವಾನ್ಸ್ ಮಾಡಿ ನಮ್ಗೆ ಒಳ್ಳೇದ್ ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದೀವಿ.